ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ಪ್ರಥಮವಾಗಿ ಈಗಾಗಲೇ ನಾನು ರಾಜ್ಯ ಸರ್ಕಾರಕ್ಕೊಂದು ಪತ್ರವನ್ನು ಬರೆದಿದ್ದೀನಿ. ಏಕೆಂದರೆ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ, ಮಂಡ್ಯ ನಾನು ಇವತ್ತು ಹೋಗೋಕ್ಕಾಗಲ್ಲ, ಮತ್ತು ನಾನು ಬೆಂಗಳೂರು ಹೋಗ್ತಾ ಇರೋದ್ರಿಂದ ಒಂದು ARI ಅಂದರೆ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಇಲ್ಲಿ ಸಿದ್ದರಾಮಯ್ಯನಿಗೆ ಒಂದು ಪತ್ರ ಬರೆದಿದೆ. ಸಿದ್ದರಾಮಯ್ಯನಿಗೆ ಪತ್ರ ಬರೀಬೇಕಾದ್ರೆ ಆ ಒಂದು ರಿಸರ್ಚ್ ಸೆಂಟರು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಈಗಾಗಲೇ ನಮಗೇನು ಭೂಮಿ ಬೇಕು ಅಂತೇಳಿ ಆ ARIನ ಸಂಸ್ಥೆಯವರು ರಾಜ್ಯ ಸರ್ಕಾರಕ್ಕೆ ಪತ್ರನೂ ಬರೆದಿದ್ದಾರೆ, 100 ಎಕರೆ ಜಮೀನು ಕೊಡಿ ಅಂತ. ARI ಅಂತ ಅಂದರೆ ದ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಇದು ರಾಷ್ಟ್ರದಲ್ಲಿ 4 ಕಡೆ ಟೆಸ್ಟಿಂಗ್ ಸೆಂಟರ್ಗಳಿದೆ. ಇವತ್ತು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಇದು ಬರೀ ನಮ್ಮ ರಾಜ್ಯಕ್ಕಷ್ಟೇ ಸೀಮಿತವಾಗಿ, ನಮ್ಮ ದೇಶಕ್ಕೆ ಸೀಮಿತವಾಗಿಲ್ಲ ಆಟೋಮೊಬೈಲ್ ಇಂಡಸ್ಟ್ರಿ. ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದಂಥ PLI ಸ್ಕೀಮ್ಗಳೇನಿದೆ, ಆಟೋಮೊಬೈಲ್ ಇಂಡಸ್ಟ್ರಿಗೆ ಅವರು ಕೊಟ್ಟಿರ್ತಕ್ಕಂಥ ಉತ್ತೇಜನ, ಹಲವಾರು ಆಟೋಮೇಟಿವ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಾರ್ಗಳನ್ನು ತಯಾರು ಮಾಡ್ತಕ್ಕಂಥ ನಮ್ಮ ಸಂಸ್ಥೆಗಳು 30% ಗ್ಲೋಬಲಿ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಬರೀ ದೇಶಕ್ಕೆ ಡೊಮೆಸ್ಟಿಕಲಿ ತಯಾರು ಮಾಡ್ತಿರ್ತಕ್ಕಂಥದ್ದಲ್ಲ, ವಿದೇಶಗಳಿಗೆ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಬೆಳೆಸ್ಕೊಂಡಿದ್ದಾರೆ. ಈ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಈ ವೆಹಿಕಲ್ಗಳನ್ನು ಟೆಸ್ಟ್ ಮಾಡ್ತಕ್ಕಂಥ 4 ಭಾಗದಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಕರ್ನಾಟಕ ರಾಜ್ಯದಲ್ಲಿ. ಯಾಕೆಂದರೆ ನನ್ನ ಬಗ್ಗೆ ಭಾಳ ಟೀಕೆ ಮಾಡ್ತಿದ್ದಾರಲ್ಲ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಮಂತ್ರಿಗಳು, ಇವರೆಲ್ಲ ಹಣ ಪ್ರತಿ ವರ್ಷ ದೊರಕತಕ್ಕಂಥದ್ದಕ್ಕೆ ಸುಮಾರು 8-8.5 ಸಾವಿರ ಕೋಟಿ ಹೆಚ್ಚಿನ ರೀತಿಯಲ್ಲಿ, ಅದರಲ್ಲಿ ಹಣ ಬರೋದು ಒಂದು ಭಾಗ 63 ಸಾವಿರ ಕೋಟಿ, ಅದರಲ್ಲಿ ಬರೋದು ಒಂದು ಭಾಗ. ಹಲವಾರು ಇಲಾಖೆಗಳಲ್ಲಿ, ವಿಶೇಷವಾಗಿ ಕೃಷಿ ಇಲಾಖೆಯಲ್ಲಿ 1,62,000 ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇವತ್ತೇನು ಹಣ ಇಟ್ಟಿದ್ದಾರೆ. ಹಲವಾರು ಸ್ಕೀಮ್ಗಳಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಹಣ ಬರ್ತಕ್ಕಂಥದ್ದಿದೆ. ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ 50 ವರ್ಷಗಳಿಗೆ ಇಂಟ್ರೆಸ್ಟ್ ಫ್ರೀ ಲೋನನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ವಿತೌಟ್ ಇಂಟ್ರೆಸ್ಟು 50 ವರ್ಷಗಳಿಗೆ ಸುಲಭ ದರದ ಸಾಲವನ್ನು ಕೊಡ್ತಕ್ಕಂಥದ್ದು ಸಹ ಏನಿದೆ, ಅದರಲ್ಲೂ ಸಹ ನೀವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ.